ದೇಶದ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ದಾಂಗುಡಿ ಇಡ್ತಾ ಇರುವಂಥ ರೀತಿಯನ್ನು ನೋಡಿದರೆ ಎಲ್ಲ ಪಕ್ಷಗಳನ್ನು ಹೊಸಕಿ ಹಾಕ್ಕೊಂಡು ಚುನಾವಣೆಗಳನ್ನು ಗೆದ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಹಿಂದೆ ಕೆಲಸ ಮಾಡ್ತಿರೋದು ಬಿಜೆಪಿ ಪಕ್ಷಕ್ಕೆ ಬಂದಿರುವಂಥ ದೊಡ್ಡ ಮೊತ್ತದ ದೇಣಿಗೆನ. ದೊಡ್ಡ ಮೊತ್ತದ ದೇಣಿಗೆಯಿಂದಾನೇ ಬಿಜೆಪಿ ಸಾವಿರಾರು ಕೋಟಿ ಹಣವನ್ನು ಪಡ್ಕೊಂಡೇನೆ ರಾಜ್ಯಗಳ ಮೇಲೆ ರಾಜ್ಯಗಳನ್ನು ಗೆಲ್ತಾ ಇದೆಯಾ? ಬಿಜೆಪಿಗೆ ಚುನಾವಣೆ ಗೆಲ್ಲೋದಕ್ಕೆ ಕಾರಣ ಆಗಿದ್ದೆ ಕಾಂಗ್ರೆಸ್ಗೆ ಸಿಗ್ತಾ ಇರುವಂಥ ಅತ್ಯಲ್ಪ ದೇಣಿಗೆ, ಇತರ ಪಕ್ಷಗಳಿಗೆ ಸಿಗ್ತಾ ಇರುವಂಥ ಅತ್ಯಲ್ಪ ದೇಣಿಗೆ, ಆದರೆ ಬಿಜೆಪಿಗೆ ಅವರ 10 ಪಟ್ಟು ದೇಣಿಗೆ ಸಿಗ್ತಾ ಇದೆ. ಇದೇ ಪ್ರಮುಖ ಕಾರಣನ. ಯಾಕಂದರೆ ನೀವು ಅಚ್ಚರಿ ಪಡ್ತೀರಾ, ಬಿಜೆಪಿಗೆ 3112 ಕೋಟಿ ಚುನಾವಣಾ ದೇಣಿಗೆ ಬಂದಿದೆ. ಯಾವಾಗ ವಿವಾದಾತ್ಮಕ ಚುನಾವಣಾ ಬಾಂಡನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ನಂತರ ಮೊದಲ ಹಣಕಾಸು ವರ್ಷದಲ್ಲಿ ರಾಜಕೀಯ ಪಕ್ಷಗಳಿಗೆ 9 ಪ್ರಮುಖ ಚುನಾವಣಾ ಟ್ರಸ್ಟ್ಗಳಿಂದ 3811 ಕೋಟಿ ದೇಣಿಗೆ ಹರಿದು ಬಂದಿದ್ರೆ ಅದರಲ್ಲಿ ಬಿಜೆಪಿ 82% ಪಡ್ಕೊಂಡಿದೆ. ಅಂದರೆ ಬಿಜೆಪಿಗೆ ಬಂದಿರುವಂಥದ್ದು 82%. ಹಾಗಾದರೆ ಸೋಲುಗಳ ಮೇಲೆ ಸೋಲುಗಳನ್ನು ಕಾಣ್ತಾ ಇರುವಂಥ ಕಾಂಗ್ರೆಸ್ಗೆ ಬಂದಿರೋದೆಷ್ಟು ಅಂದರೆ ಕೇವಲ 8%. ಆದರೆ 299 ಕೋಟಿಯಷ್ಟೇ ಚುನಾವಣಾ ದೇಣಿಗೆ ಕಾಂಗ್ರೆಸ್ಗೆ ಬಂದಿದೆ. ಇನ್ನು ಇತರೆ ಪಕ್ಷಗಳಿಗೆ ಎಷ್ಟು ಬಂದಿದೆ ಅಂದರೆ 400 ಕೋಟಿ. ಇಲ್ಲಿ ಒಟ್ಟಾರೆ ಎಲ್ಲ ಪಕ್ಷಗಳನ್ನು ಸೇರಿಸ್ಕೊಂಡ್ರೆ ಅವ್ರಿಗೆ ಬಂದಿರೋದು 18%, ಬಿಜೆಪಿ ಒಂದಕ್ಕೆ 82%. ಬಿಜೆಪಿಯ ಕಾಲು ಭಾಗ ಕೂಡ ಬೇರೆ ಪಕ್ಷಗಳಿಗೆ ಬಂದಿಲ್ಲ. ಬಿಜೆಪಿ 82, ಬೇರೆ ಪಕ್ಷಗಳು 18. ಅಂದರೆ ಇಲ್ಲಿ ಬಿಜೆಪಿಗೆ ಚುನಾವಣೆ ಗೆಲ್ಲೋದಕ್ಕೆ ಈ ಹಣನೇ ಕಾರಣ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಬಿಜೆಪಿ ಗೆಲುವಿನ ಹಿಂದಿರೋ ಅಸಲಿ ಶಕ್ತಿ ಅಂದರೆ ತ್ರಿಮೂರ್ತಿಗಳು. ಒಂದು ನರೇಂದ್ರ ಮೋದಿ, ಇನ್ನೊಂದು ಅಮಿತ್ ಶಾ, ಮತ್ತೊಂದು ಯೋಗಿ ಆದಿತ್ಯನಾಥ್. ಇದಕ್ಕೆ ಕಾರಣ ಏನು ಅಂದರೆ ನರೇಂದ್ರ ಮೋದಿ ಸದ್ಯದ ಪ್ರೆಸೆಂಟು, ಯೋಗಿ ಆದಿತ್ಯನಾಥ್ ಫ್ಯೂಚರ್ ಅಂತ. ಆದರೆ ಈ ಪ್ರೆಸೆಂಟ್ ಫ್ಯೂಚರ್ನ ನಡುವೆ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾದಂಥ ಪ್ಲ್ಯಾನಿಂಗ್ ಮಾಡಿಕೊಂಡು, ಅಂದರೆ ಮುಂದಾಲೋಚನೆಯನ್ನು ಇಟ್ಕೊಂಡು, ದೂರದೃಷ್ಟಿ ಇಟ್ಕೊಂಡು ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರಗಳನ್ನು ಹೆಣೆಯೋದು ಅಮಿತ್ ಶಾ. ಈ 3 ಜನರ ಪ್ಲ್ಯಾನಿಂಗಿಂದಾನೇ ಇದು ಸಾಧ್ಯ ಆಗ್ತಾ ಇದೆ. ಜೊತೆಗೆ ಬಿಜೆಪಿಗೆ RSS ಅನ್ನುವಂಥ ಒಂದು ದೊಡ್ಡ ಶಕ್ತಿ ಇದೆ. ಇದರಿಂದ ಬಿಜೆಪಿ ಬಿಹಾರದಲ್ಲಿ ಅಷ್ಟು ಭರ್ಜರಿ ಗೆಲುವನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಬಿಹಾರದಲ್ಲಿ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಯಿತು. ಇದನ್ನು ಏನು ಬಿಜೆಪಿಗೆ ಸಿಗ್ತಾ ಇರುವಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜನರಿಂದ ಸಿಗ್ತಾ ಇರುವಂಥ ಸಪೋರ್ಟ್ ಅನ್ಬೋದು. ಇದನ್ನು ಅಕ್ರಮ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಚುನಾವಣಾ ದೇಣಿಗೆ ಬರ್ತಾ ಇದೆ ಅಂದರೆ ಅದನ್ನು ಪಡ್ಕೋತಾ ಇದ್ದಾರೆ ಬಿಜೆಪಿಯವರು, ಅಂದರೆ ಅವರಿಗೆ ಅರ್ಹತೆ ಇದೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅಂತ ಚುನಾವಣಾ ದೇಣಿಗೆ ಕೊಡುವವರ ಮನಸ್ಥಿತಿ ಅದು. ಕಾಂಗ್ರೆಸ್ಗೆ ಅದನ್ನು ಪಡ್ಕೊಳ್ಳೋ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅದಕ್ಕೇನೆ ಅವರಿಗೆ 300 ಕೋಟಿ ಸಿಕ್ಕಿದೆ. ಬಿಜೆಪಿಗೆ ಪಡ್ಕೊಳ್ಳೋ ಯೋಗ್ಯತೆ ಇದೆ, ಅರ್ಹತೆ ಇದೆ, ಅದಕ್ಕೆ 3000 ಕೋಟಿ ಸಿಕ್ಕಿದೆ. ಇಲ್ಲೇ ಗೊತ್ತಾಗ್ತಾ ಇದೆ ಅಂದರೆ ಗೆಲುವಿನ ರೇಷಿಯೋ ಹೆಂಗಿರುತ್ತೆ ಅಂತ. ಬಿಜೆಪಿ 3000 ಕೋಟಿ, ಕಾಂಗ್ರೆಸ್ 300 ಕೋಟಿ ಅಂದರೆ ಬಿಜೆಪಿಯ 10% ಕೂಡ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಗೆಲುವಲ್ಲಿ ಕೂಡ ಅದು ಕಾಣಿಸುತ್ತೆ. ಅದನ್ನು ಅಂದರೆ ಕೇವಲ ಹಣದಲ್ಲಿ ಗೆಲುವನ್ನು ಅಳೆಯೋದು ಒಂದು ರೀತಿ ಆದರೆ, ಇನ್ನೊಂದು ರೀತಿ ಅದನ್ನು ರಣತಂತ್ರವನ್ನು ಎದುರಿಸೋ ರೀತಿ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ 80ಕ್ಕಿಂತ ಹೆಚ್ಚು ಚುನಾವಣೆಗಳನ್ನು ಸೋತಿದೆ. ಕೇರಳದಲ್ಲಿ ಕೂಡ, ತಿರುವನಂತಪುರಂನಲ್ಲಿ ಕೂಡ NDA ಮೈತ್ರಿಕೂಟ ಗೆದ್ದಿದೆ. ಅಂದರೆ ಬಿಜೆಪಿಗೆ ಬರುವ ದಿನಗಳಲ್ಲಿ ಅಚ್ಚೇ ದಿನ ಆನೆ ವಾಲೆ ಹೇ, ಬರುವ ದಿನಗಳು ತುಂಬ ಚೆನ್ನಾಗಿರ್ಲಿವೆ ಅನ್ನುವಂಥ ಭವಿಷ್ಯ ಅಂತೂ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ನೋಡಿ, ಚುನಾವಣಾ ದೇಣಿಗೆ ಕೂಡ ಬಿಜೆಪಿಗೆ ಅತ್ಯಂತ ಹೆಚ್ಚು ಬಂದಿರುವಂಥದ್ದು. ಇತರೆ ಪಕ್ಷಗಳಿಗೆಲ್ಲ ಸೇರಿಸಿದರೆ 400 ಕೋಟಿ, ಬಿಜೆಪಿಗೆ 3000 ಕೋಟಿ, ಕಾಂಗ್ರೆಸ್ಸಿಗೆ 300 ಕೋಟಿ. ಅಂದರೆ ಇದನ್ನು ಹೇಗೆ ಪಡ್ಕೊಳ್ಳಲಾಗುತ್ತೆ ಚುನಾವಣಾ ದೇಣಿಗೆ ಅಂದರೆ, ರಾಜಕೀಯ ಪಕ್ಷಗಳಿಗೆ 9 ಪ್ರಮುಖ ಚುನಾವಣಾ ಟ್ರಸ್ಟ್ಗಳಿದ್ದಾವೆ. ಆ ಟ್ರಸ್ಟ್ಗಳಿಂದ ಈ ಹಣ ಹರಿದು ಬರುತ್ತೆ. ಹಾಗಾಗಿ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 3 ಪಟ್ಟು ಹೆಚ್ಚು ದೇಣಿಗೆ ಹರಿದು ಬಂದಿದೆ. ಇದನ್ನು ಅಂದರೆ ಇವೆಲ್ಲ ಕೂಡ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಒಂಥರ ಕಿಕ್ ಬ್ಯಾಕ್ ಥರ ಅನಿಸಿದ್ರು ಕೂಡ ಚುನಾವಣೆಗೆ ಪಕ್ಷಗಳಿಗೆ ದೇಣಿಗೆ ಬೇಕಾಗುತ್ತೆ. ಇಲ್ಲಾಂದರೆ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗೋದು ಹೇಗೆ, ಜನರಿಗೆ ನಾವು ತಲುಪೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ಇದೊಂಥರ ಇಲ್ಲೀಗಲ್ ಆದರೂ ಕೂಡ ಒಂಥರ ಲೀಗಲ್ ಆಗಿದೆ. ಹಾಗಾಗಿ ಇಲ್ಲಿ ಬಿಜೆಪಿ ಮುಂದಿನ ಚುನಾವಣೆಗೆ ಕೂಡ ಒಂದು ಭರ್ಜರಿ ವೇಗದಲ್ಲೇ ಮುನ್ನುಗ್ಗೋದಕ್ಕೆ ಸಾಧ್ಯ ಇದೆ ಅನ್ನೋದು ಕಾಣಿಸ್ತಾ ಇದೆ.
BJP ಪಶ್ಚಿಮ ಬಂಗಾಳ ಚುನಾವಣೆಗೆ ಮಾರ್ಚಲ್ಲಿ ಈಗಾಗಲೇ ದಾಂಗುಡಿ ಇಡ್ತಾ ಇದೆ. ಆ ಕಡೆಗೆ ನರೇಂದ್ರ ಮೋದಿ ಕೋಲ್ಕತ್ತಾದಲ್ಲಿ ಭರ್ಜರಿಯಾಗಿನ ಕೌಂಟ್ರ್ ಮಾಡ್ತಾ ಇದ್ದಾರೆ, ದೀದಿ ಅಧಿಕಾರವನ್ನು ಕಿತ್ತೋಗಿತೀವಿ ಅಂತ. ಅಲ್ಲಿಗೆ BJPಗೆ 3,000 ಕೋಟಿ ಹರಿದು ಬಂದಿರೋದು ಚುನಾವಣೆಗೆ ಶಕ್ತಿಯನ್ನು ಕೊಟ್ಟಿದೆ. ಕಾಂಗ್ರೆಸ್ಗೆ 300 ಕೋಟಿ ಬಂದರೆ ಶಕ್ತಿ ಎಲ್ಲಿ ಸಿಗುತ್ತೆ? ಇನ್ನು BJP ಏನು ಮಾಡುತ್ತೆ? ಕಾಂಗ್ರೆಸ್ನಂಥ ಪಕ್ಷಗಳು ಅಕ್ರಮ ಹಣವನ್ನೇನಾದರೂ ಚುನಾವಣೆಯಲ್ಲಿ ತೊಡಗಿಸೋದಕ್ಕೆ ಹೊರಟ್ರೆ, ಈಗ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿನ ಹೇಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು, ಆ ರೀತಿಯಲ್ಲಿ ಅವರ ಅಕ್ರಮ ಹಣವನ್ನು ಅರೆಸ್ಟ್ ಮಾಡಿ BJP ಯಾರಾದರೂ ಅಕ್ರಮ ಮಾಡ್ತಾ ಇದ್ರೆ, ಅದು ತಮ್ಮ ವಿರೋಧಿ ಪಕ್ಷಗಳಿದ್ದರೆ ಖಂಡಿತ BJP ಅವ್ರ ಮೇಲೆ ಕಣ್ಣಿಟ್ಟಿರುತ್ತೆ, ಅದನ್ನು ಮಾಡಿಯೇ ಮಾಡುತ್ತೆ. ಇಷ್ಟಕ್ಕೂ ಇದನ್ನು BJP ಮಾಡ್ತಾ ಇದೆ, ಇದು ಅಕ್ರಮ, ಇದು ಅನ್ಯಾಯ ಅಂತ ಕಾಂಗ್ರೆಸ್ ಹೇಳೋದಕ್ಕೆ ಹೊರಟ್ರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆಂದರೆ BJPಯ ಸಂಸದರು ಲೋಕಸಭೆಯಲ್ಲಿ ಇದನ್ನು ಹೇಳಿ ಕಾಂಗ್ರೆಸ್ಗೆ ಬಾಯಿ ಮುಚ್ಚಿದ್ದಾರೆ. ನೀವು ಓಟ್ ಚೋರಿ ಅಂತಿರಲ್ಲ, ದೇಶದ ಮೊದಲ ಚುನಾವಣಾ ಆಯುಕ್ತರಾಗಿದ್ದವ್ರನ್ನ ಕಾಂಗ್ರೆಸ್ ಎಲ್ಲಿಗೆ ಕಳಿಸ್ತು? ಕಾಂಗ್ರೆಸ್ ಅವ್ರನ್ನ ಯಾವ ಸ್ಥಾನ ಕೊಡ್ತು ಅವರಿಗೆ? ದೇಶದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ 10 ವರ್ಷ ಅಧಿಕಾರ ಮಾಡೋದಕ್ಕೆ 2004ರಿಂದ 2014ರವರೆಗೂ ಬೆಂಬಲ ಕೊಟ್ಟವ್ರನ್ನ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿದೆ ಅನ್ನೋದನ್ನು BJPಯ ಸಂಸದರು ಕಾಂಗ್ರೆಸ್ಸಿಗೆ ಅರ್ಥ ಮಾಡಿಸಿ ಬಾಯಿ ಮುಚ್ಚಿದ್ದಾರೆ. ಹಾಗಾಗಿ ನಿಮ್ಮ ಕಾಲದಲ್ಲಿ ನೀವು ಅಕ್ರಮಗಳನ್ನು ಮಾಡಿಬಿಟ್ಟು ಅಧಿಕಾರವನ್ನು ಅನುಭವಿಸಿ ಭ್ರಷ್ಟಾಚಾರಗಳನ್ನು ಮಾಡಿ ಜನರಿಂದ ದೂರ ಇಡೋ ಹಾಗೆ ಮಾಡಿದ್ರಿ. ನಮ್ಮ ಕಾಲದಲ್ಲಿ ನಾವು ಹಣವನ್ನು ಪಡ್ಕೋತಾ ಇರ್ಬೋದು ಚುನಾವಣೆ ಮಾಡೋದಕ್ಕೆ, ಆದರೆ ನಾವು ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಅಕ್ರಮ ಮಾಡ್ತಾ ಇಲ್ಲ. ನಾವು ದೇಶದ ಅಭಿವೃದ್ಧಿಗೆ ಬಹುಸಂಖ್ಯಾತರ ಆ ಓಲೈಕೆಗೆ ಬಹುಸಂಖ್ಯಾತರಿಗೆ ಆಗಿದ್ದಂಥ ಅನ್ಯಾಯ ಇತ್ತಲ್ಲ, ಅಲ್ಪಸಂಖ್ಯಾತರ ಓಲೈಕೆ ನೀವು ಮಾಡಿದ್ರಿ. ಈಗ ನಾವು ಬಹುಸಂಖ್ಯಾತರಿಗೆ ಏನು ಮಾಡಬೇಕು ಮಾಡೋ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಂತ ಅಲ್ಪಸಂಖ್ಯಾತರನ್ನು ಬಿಟ್ಟಿಲ್ಲ. ದೇಶ ಎಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇದ್ದೀವಿ, ಎಲ್ರಿಗೂ ನಾವು ಶಕ್ತಿ ತುಂಬ್ತಾ ಇದ್ದೀವಿ. ಅದರಲ್ಲಿ ಬಹುಸಂಖ್ಯಾತರಿಗೆ ಏನು ನೀವು ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಇತ್ತೋ 2004ರಿಂದ 2014ರವರೆಗೂ ಅಥವಾ 2004ರವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿ, ಅದನ್ನು ಈಗ ನಾವು ಕೊಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟಕ್ಕೂ ದೇಶದ 60 ಲಕ್ಷ ಜನರಿಗೆ ಮನೆಗಳನ್ನು 60 ಕೋಟಿ ಜನರಿಗೆ ದೇಶದಲ್ಲಿ ಮನೆ ಕೊಟ್ಟಿದೆ ನರೇಂದ್ರ ಮೋದಿ ಸರ್ಕಾರ. ದೇಶದ 60 ಕೋಟಿ ಜನರಿಗೆ ಆಹಾರವನ್ನು, 80 ಕೋಟಿ ಜನರಿಗೆ ಬಹುತೇಕ 5 kg ಅಕ್ಕಿಯನ್ನು ಕೊಟ್ಟಿದೆ. ದೇಶದ 60 ಕೋಟಿಗಿಂತ ಹೆಚ್ಚು ಜನರಿಗೆ ನೀರನ್ನು ಮನೆಗೆ ಸಂಪರ್ಕ ಕಲ್ಪಿಸಲಾಗಿದೆ. ಈ ತರಹದ ಕೆಲಸಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು BJP ಮಾಡಿರುವಾಗ ಜನರ ಒಲವು BJP ಕಡೆ ಇದ್ದೇ ಇರುತ್ತೆ. ಯಾವುದೋ 3,000 ಕೋಟಿ ದೇಣಿಗೆಯಿಂದ BJPಗೆ ಮತಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೆ BJP ಗೆದ್ದು ಬಿಡುತ್ತೆ ಎಲ್ಲ ರಾಜ್ಯಗಳನ್ನು ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. BJPಯಲ್ಲಿ ಪ್ರಾಮಾಣಿಕ ನಾಯಕರಿದ್ದಾರೆ. BJPಯಲ್ಲಿ ಕುಟುಂಬ ರಾಜಕಾರಣದ ಹೊರತಾದಂಥ ನಾಯಕರಿದ್ದಾರೆ. ಈಗ ನರೇಂದ್ರ ಮೋದಿ ಕುಟುಂಬನೇ ಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ. ಯೋಗಿ ಆದಿತ್ಯನಾಥ್ ಕೂಡ ಕುಟುಂಬ ಬಿಟ್ಟು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನು ಅಮಿತ್ ಶಾ ತಮ್ಮ ಪುತ್ರನನ್ನು ಬೇರೆ ಕಡೆ ರಾಜಕೀಯದಲ್ಲಿ ತೊಡಗಿಸಿಲ್ಲ. ಅವ್ರ ಪುತ್ರನನ್ನು ಕ್ರೀಡೆ ಬೇರೆ ಬೇರೆ ಜೈಶಾ ICC ಅಧ್ಯಕ್ಷ ಆಗಿದ್ದಾರೆ, ರಾಜಕಾರಣಕ್ಕೆ ತಂದಿಲ್ಲ. ಹಾಗಾಗಿ ಜನರಿಗೆ 100ಕ್ಕೆ 100 ಯಾರು ಸತ್ಯ ಸರಿ ಅಲ್ಲದೆ ಇದ್ದರು BJP 75% 80% ಸರಿ ಇದ್ದಾರೆ ಅನ್ನುವಂಥ ಭಾವನೆ ಬಂದಿರೋದ್ರಿಂದನೇ ಈ ಗೆಲುವಿಗೆ ಕಾರಣ ಆಗ್ತಾ ಇದೆ ನಿರಂತರವಾಗಿ.